ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ಮತ್ತು ವಿವಿಧ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ SSLC ವಿದ್ಯಾರ್ಥಿಗಳನ್ನು ಉತ್ತಮ ಒಂದು ಶಿಕ್ಷಣ ನೀಡುವ ಉದ್ದೇಶದಿಂದ ಪ್ರೇರಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರೇರಣಾ ಶಿಬಿರವನ್ನು ಚನ್ನಗಿರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪನವರು ಉದ್ಘಾಟಿಸಿ ಮಾತನಾಡಿದರು. ಹಿಂಗಂದ್ರೆ ಹಿಂದೆನೂ ಇಂಥ ಅನುಭವ ಆಗಿಲ್ಲ, ಮುಂದೆ ಇಂಥ ಅನುಭವಗಳು ಬರ್ತವೆ. ಆದರೆ ಪ್ರಾರಂಭದಲ್ಲಿ ಒಂದು ಪಬ್ಲಿಕ್ ಪರೀಕ್ಷೆ, ನೀವು ಬರೆದಂತಹ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನ ನಿಮ್ಮ ಶಿಕ್ಷಕರು ಮೌಲ್ಯಮಾಪನ ಮಾಡ್ತಾ ಇದ್ರು ಇದುವರೆಗೂ. ಈಗ ನಿಮ್ಮ ಶಿಕ್ಷಕರು ಮಾಡೋದಿಲ್ಲ. ಯಾರು ಮಾಡ್ತಾರೆ? ಬೇರೆ ಯಾವುದೋ ಜಿಲ್ಲೆಯ ಶಿಕ್ಷಕರು ಮಾಡ್ತಾರೆ. ಹಾಗಾಗಿ 10ನೇ ತರಗತಿ ಬಂತು ಅಂದರೆ ಪೋಷಕರಿಗೂ, ಮಕ್ಕಳಿಗೂ, ಇಲಾಖೆಗೂ, ನಮ್ಮೆಲ್ಲರಿಗೂ ಬಹಳ ಜವಾಬ್ದಾರಿ ಜಾಸ್ತಿ. ಮುಂದೆ ನಿಮ್ಮನ್ನು ಏನಾದರೂ ಮಾಡಿ ಒಳ್ಳೆ ಕಡೆ ದಡ ಸೇರಿಸ್ಬೇಕಲ್ಲ. ದಡ ಸೇರಿಸ್ಬೇಕಂದ್ರೆ 10ನೇ ತರಗತಿ ರಿಸಲ್ಟ್ ಎಷ್ಟು ಅಂಕ ಗಳಿಸಿದ್ದಾರೆ ಅಂತ ಕೇಳ್ತಾರೆ. ನಿಮ್ಮ ತಂದೆ ತಾಯಿಗಳಿಗೆ ಬಹಳ ಮಹತ್ವಾಕಾಂಕ್ಷೆ ಇದೆ. ನನ್ನ ಮಗನ ಅಲ್ಲಿ ಕಳಿಸ್ಬೇಕು, ಇಂಥ ಕಾಲೇಜಿಗೆ ಸೇರಿಸ್ಬೇಕು, ಈ ಥರ ಕಳಿಸ್ಬೇಕು. ಆದರೆ ಮೊದಲಿಂದಲೂ ತುಂಬ ಚೆನ್ನಾಗಿ ಓದ್ಕೊಂಬಂದಿದ್ದಾರಪ್ಪ, ಆದರೆ SSLC ಕಡಿಮೆ ಆಗ್ಬಿಟ್ರು ಅನ್ನೋದು ಕೊನೆಗೆ. ಹಾಗಾಗಬಾರ್ದು. ನೀವೆಲ್ಲ ಚನ್ನಗಿರಿ ತಾಲೂಕಿನ ಐಕಾನ್ಸ್ ಇದ್ದಾಗ ಈಗ ಬಂದಿರೋರೆಲ್ಲರೂ ಚನ್ನಗಿರಿ ತಾಲೂಕಿನ ಐಕಾನ್ಸ್ ಅಂದ್ರೇನು? VIP, ವೆರಿ ವೆರಿ ಸ್ವಭಾವ ಇರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಬಂದು ಇವತ್ತು ಇಲ್ಲಿ ಕೂರಿಸಿದ್ವಿ. ನಿಮ್ಮನ್ನ ನೀವು VIP ಗಳಾಗಬೇಕು. ಸುಂದರ್ ಪಿಚಾಯ್ ತರನೋ, ನಾದನ್ ಪಿಳ್ಳೈ ತರನೋ, ಅಥವಾ ಜುಗರ್ಬರ್ಗ್ ಏನೇನೋ ಬರ್ತಾವ, ಮಾರ್ಕ್ ಜುಗರ್ಬರ್ಗ್ ಆ ಥರನೋ, ಈ ಥರ ಬಹಳ ಜನ ಇದ್ದಾರೆ. ಆ ಥರ ವ್ಯಕ್ತಿಗಳು ಆಗಬೇಕು. ಅದಕ್ಕೋಸ್ಕರ ನಿಮಗೊಂದು ಕನಸನ್ನ ಕಟ್ಟಿ, ಕನಸೆಂಬ ಗುರಿಯನ್ನ ಕೊಟ್ಟು, ಆ ಕನಸನ್ನ ಬೆನ್ನತ್ತಿ ಬೇಟೆ ಆಡೋದಕ್ಕೆ ಹೊರಡ್ರಿ ಅಂತ. ಅಂದ್ರೆ ಬೇಟೆ ಆಡೋದಕ್ಕೆ ಯಾವುದು ಪ್ರಾಣಿ ಬೇಟೆ ಆಡೋದಕ್ಕಲ್ಲ. 10ನೇ ತರಗತಿ ಪರೀಕ್ಷೆಯನ್ನ ಯಾವ ರೀತಿ ಎದುರಿಸಬೇಕು ಅನ್ನುವ ವಿಚಾರವಾಗಿ ಇವತ್ತು ನಿಮ್ಮನ್ನು ಕರೆದಿದ್ದೀವಿ. ಇಲ್ಲಿ ಬಹಳ ಪ್ರಮುಖವಾಗಿ ನಿಮಗೆ 10ನೇ ತರಗತಿಯ ನಂತರ ಮುಂದೇನು, ವಾಟ್ ನೆಕ್ಸ್ಟ್, ಇದು ನಿಮಗೆ ಗೊತ್ತಿರಬೇಕು, ತಿಳಿದಿರಬೇಕು. ನನ್ನ ಆಯ್ಕೆ ಏನಾಗಿರಬೇಕು, ಜೊತೆಗೆ 10ನೇ ತರಗತಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಮುಂದಿನ ನನ್ನ ಶೈಕ್ಷಣಿಕ ಅವಕಾಶಗಳು ಏನು. ಬಹಳ ಜನ ಪೋಷಕರಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ ಎಂತೆಂಥ ಆಪರ್ಚುನಿಟೀಸ್, ಅವಕಾಶಗಳಿದಾವೆ ಅಂತ. ಎಂತೆಂಥ ಎಕ್ಸಾಮ್ ಇದೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಪ್ರತಿಷ್ಠಿತ ಕಾಲೇಜಲ್ಲಿ ಸೀಟ್ ಕೊಡ್ತಾರೆ. ಇದೆಲ್ಲ ನಿಮಗೆ ಗೊತ್ತಿಲ್ಲ. ಆದ್ರೆ ಬುದ್ಧಿವಂತರಿದ್ರಿ, ಜಾಣರಿದ್ದೀರಿ. ಈ ಬುದ್ಧಿವಂತಿಕೆಯನ್ನ, ಜಾಣ್ಮೆಯನ್ನ ಇನ್ನೂ ಯಾವ ರೀತಿ ಅಪ್ಗ್ರೇಡ್ ಮಾಡಬೇಕು. ಈಗ ನಮ್ಮ ಹುಡುಗ ಒಬ್ಬ ಕುಮಾರ ಭರತ್ ಎನ್ನುವನು ಟಾಪ್ 7 ಏನಿದ್ದಾರೆ ಅಂದ್ರೆ ನೋಡಿ ನಮ್ಮ ಪೊಟೆನ್ಶಿಯಲಿಟಿ ಹೇಗಿದೆ. ಈ ತರ 3 ಸರಿ ವರ್ಕ್ಶಾಪ್ ಮಾಡಿಸಿದ್ವಿ. ಇವತ್ತು ನಿಮಗೆ ವಿಷನ್, ಕನಸನ್ನ ತುಂಬಿ ಗುರಿಯನ್ನ ಕೊಟ್ಟು ತಗೊಂಡ್ರಿ, ಬಿಲ್ಲು ಬಾಣ ಕೊಟ್ಟು ಹೋರಾಟ ಮಾಡಿ ಅಂತ ಹೇಳ್ತೀವಿ. ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ. ನೆಕ್ಸ್ಟ್ ಮಾರ್ಚಲ್ಲಿ ಬರುವಂತಹ ಪರೀಕ್ಷೆಯಲ್ಲಿ ಎಲ್ಲಿ ನೋಡಿದ್ರು ಚನ್ನಗಿರಿ, ಎಲ್ಲಿ ನೋಡಿದ್ರು ಚನ್ನಗಿರಿ, ನಿಮ್ಮ ಫ್ಲೆಕ್ಸು ರಾರಾಜಿಸ್ಬೇಕು. ಈಗ ರಾಜಸ್ಥಾನದಲ್ಲಿ ಒಂದು ಜಿಲ್ಲೆ ಇದೆ, ಕೋಟಾ ಅಂತ. ಆ ಜಿಲ್ಲೆ ಹೆಸರೇ ಕೋಟಾ. ಕೋಟಾ, ವಾಟ್ ಫಾರ್ ಕೋಟಾ? ಕೋಟಾ ಏನಕ್ಕೆ ಫೇಮಸ್? ಬೇರೆ ಏನು ಕಾಣಲ್ಲ, ಬರೀ ಕೋಚಿಂಗ್ ಸೆಂಟರ್. IIT, ನೀಟು, ಏಮ್ಸು, ಈ ತರ JEE, ಬರೀ ಕೋಚಿಂಗ್ ಸೆಂಟರ್. ಅರ್ಥ ಆಯ್ತಾ? ಹಂಗೆ ಎಲ್ಲಿ ನೋಡಿದ್ರು ಟಾಪರ್ಸ್, ಯಾವ ಸ್ಕೂಲ್ ನೋಡಿದ್ರು ನೀವೇ ಇರಬೇಕು. ಆ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ಕರೆದಿದ್ದೀವಿ. ನಿಮಗೆ ಚೆನ್ನಾಗಿ ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಕಳಿಸ್ತೀವಿ. ನೀವು ಮುಂದೆ ಇದ್ದಂಗೆ ಇರಲ್ಲ. ನೀವು ಎಂಟೈರ್ಲಿ ಚೇಂಜ್ ಆಗ್ತೀರಿ. ಇನ್ನು ಮುಂದೆ ನಿಮ್ಮ ಸ್ಟಡಿ ಟೆಕ್ನಿಕ್ಸು, ನೀವು ಎದ್ದಾಳೋದು, ನೀವು ವರ್ಕ್ ಮಾಡೋದು, ನೀವು ಸ್ಮಾರ್ಟ್ನೆಸ್ಸು, ನಿಮ್ಮ ಉತ್ಸಾಹ ಎಲ್ಲ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ.
ಆ ರೀತಿ ನಿಮಗೆ ಇವತ್ತು ಒಂದು ಮೋಟಿವೇಶನ್ ಮಾಡಿ, ಸೊ 10ನೇ ತರಗತಿಯ ನಂತರ ನೀವೆಲ್ಲರೂ ಒಳ್ಳೊಳ್ಳೆ ಕಾಲೇಜಿಗೆ ಸೇರಬೇಕು. ನೀವು ನೀಟ್ ಮಾಡ್ತಿರೋ, JEE ಮಾಡ್ತಿರೋ, MBA ಮಾಡ್ತಿರೋ, IIT ಮಾಡ್ತಿರೋ, ಏನು ನೀವು ಕನಸನ್ನು ಹೊತ್ಕೊಂಡಿದ್ದೀರೋ ಆ ಕನಸನ್ನು ನನಸಾಗುವುದಕ್ಕೆ ಇದು ತಯಾರಿಯ ವೇದಿಕೆ. ಹಾಗಾಗಿ ನಿಮ್ಮನ್ನೆಲ್ಲ ಕರೆದಿದ್ದೀವಿ. ನಿಮಗೆಲ್ಲ